ಜನ ಇವತ್ತು ಅಗ್ನಿ ಪರ್ವತರ ಹೊರಗಡೆ ಕುದೀತಾವ್ರೆ. ಒಂದು ಬೆಂಕಿ ಹಚ್ಕೊಬೇಕಷ್ಟೇ. ಅದಾಯ್ತು ಅಂದ್ರೆ ನೀವು ಜನಗಳನ್ನ ತಡೆಯಕ್ ಆಗೋದಿಲ್ಲ. ಗ್ಯಾರಂಟಿ ಹೆಸರಲ್ಲಿ ನೀವು 2,000 ರೂಪಾಯಿ ಹೆಣ್ಮಕ್ಳು ಕೊಟ್ಬಿಟ್ಟು ನೀವು ಈ ತಿಂಗಳ ಕೊನೆಯಲ್ಲಿ ಬಜೆಟ್ ನೀವು ಲೆಕ್ಕ ಹಾಕೊಂಡ್ರಿ 12,000 ರೂಪಾಯಿ ಎಕ್ಸ್ಟ್ರಾ ಆಗ್ತದೆ ನಿಮ್ಗೆ. ಮತ್ತೊಂದ್ಸರಿ ನಾನು ಯಾವ್ಯಾವ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಕ್ ಹೋಗೋದಿಲ್ಲ. ಮೈಕ್ರೋ ಫೈನಾನ್ಸ್ ಸೂಸೈಡ್ ಹೆಂಗ್ ಆಗ್ತಾ ಇದೆ ಗೊತ್ತಾ ನಿಮ್ಗೆ? ನನ್ಗೆ ಗೊತ್ತಿರುವಂತ ವಿಚಾರದಲ್ಲಿ 2,000 ರೂಪಾಯಿ ಹೆಣ್ಮಕ್ಳಿಗೆ ಬಂತಲ್ಲ, ಹೆಂಗೂ 2,000 ರೂಪಾಯಿ ಸಾಲ ತಗೊಂಡ್ರೆ ತೀರ್ಸ್ಕೊಂಡು ಹೋಗ್ಬೋದು ತಿಂಗಳು ಅಂತೇಳಿ ಸಾಲ ತಗೊಂಡ್ಬಿಟ್ರು. ಈ 2,000 ಅಲ್ಲ 10,000 ಎಕ್ಸ್ಟ್ರಾ ಆಗೈತೆ, ಸಾಲ ತೀರ್ಸಕ್ ಆಗ್ತಾ ಇಲ್ಲ. ಸೂಸೈಡ್ ಮಾಡ್ಕೊಂತವ್ರೆ, ಇಡೀ ಫ್ಯಾಮಿಲಿ ಸೂಸೈಡ್ ಮಾಡ್ಕೊಂತವ್ರೆ. ಗ್ಯಾರಂಟಿ ಹೆಸರಿನಲ್ಲಿ ಇವತ್ತು ಸಾಲ ಮಾಡಿ ಮೈಕ್ರೋ ಫೈನಾನ್ಸ್ ಅಲ್ಲಿ ನಮ್ಮ ಹೆಣ್ಣು ಮಕ್ಕಳು ಇಡೀ ಕುಟುಂಬ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪರೋಕ್ಷವಾಗಿ ಅವರೇ ಕಾರಣ. ಆ ಆತ್ಮಗಳು ನಿಮ್ಮನ್ನು ಬಿಡೋದಿಲ್ಲ. ಇವತ್ತು ನೀವು ಏಗಡಿ ಕಾಯ್ತಾರ ಒಬ್ಬರ ಕಾಲ ಒಬ್ಬರನ್ನ ಎಳ್ಕೊಂತಾ ಇದ್ದೀರಿ. ನಮ್ಗೇನು ಈ ಸರ್ಕಾರ ಬೀಳಿಸ್ಬೇಕು ಅಂತಿಲ್ಲ, ಆದ್ರೆ ಇವ್ರು ದುರಾಂಕಾರವನ್ನ ಕಡಿಮೆ ಮಾಡಲೇಬೇಕು. ಏನ್ರಿ ಒಬ್ಬೊಬ್ಬರು ಸಚಿವರದು, ಕೃಷ್ಣ ಬೈರೇಗೌಡರು ಅತ್ಯಂತ ನೋಡಕ್ ಸ್ವಾಮಿ ವಿವೇಕಾನಂದ್ರೆ ಮಾತಾಡೋದು ಎಲ್ಲ ಕೂಡ ಅಷ್ಟೇ. ಮಾಡೋ ಕೆಲಸ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡೋದು ಯಾರ್ರಿ? ನಿಮ್ಗೆ ಗೊತ್ತಾಗ್ತಾನೆ ಇಲ್ಲ. ನೀವು ದಾನ ಪತ್ರ ಇರ್ಬೋದು, ನೀವು ಯಾವ್ದಾನ ಸೇಲ್ ಡೀಡ್ ಮಾಡೋದಿರ್ಬೋದು, ಎಲ್ಲವನ್ನೂ ಜಾಸ್ತಿ ಮಾಡೋರು. ನಿಧಾನವಾಗಿ ರೆಡ್ಡಿ ಹೇಳಿ ಅಂತವ್ರು. ಇನ್ನೊಬ್ರು ಅವರೇ ಮಾತಿಗೆ ಮತ್ತೆ ಎದ್ದು ನಿಂತ್ಕೊಂತಾರೆ. ನಮ್ಮ ಅಶ್ವತ್ಥನಾರಾಯಣ ಹೇಳಿದ್ರು ಇವಾಗೇನೋ ಕಾಯಿಲೆ ಇದ್ದಂಗೆ ಐತೆ ಅಂತೇಳಿ ಎದ್ದೆದ್ದು ನಿಂತ್ಕೊಂತ ಇರ್ತಾರೆ. ಅವ್ರಿಗೆ ಸ್ವಲ್ಪ ಎದ್ದು ನಿಂತ್ಕೊಂಡು ಜಾಸ್ತಿ ಕಾಯಿಲೆ. ಏನೂ ಮಾಡಲಿಲ್ಲ ಇವತ್ತುವರೆಗೂ. RDPR ಡಿಪಾರ್ಟ್ಮೆಂಟ್ ಅಲ್ಲಿ ಮೊನ್ನೆ 10 ಕೋಟಿ ಕೊಟ್ಟವ್ರೆ, ಇನ್ನೂವರೆಗೂ ಅದು ಏನೂ ಆಗಲಿಲ್ಲ. 2 ವರ್ಷಕ್ಕೆ 10 ಕೋಟಿ ಬಂಧುಗಳೇ. ಯಡಿಯೂರಪ್ಪರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಇದ್ದಂಗೆ ನಮ್ದು. ಯಡಿಯೂರಪ್ಪರ್ ಹೋಗಿ ಲೆಟರ್ ಮುಂದೆ ಇಟ್ರೆ ಏನ್ ಕಿಟ್ಟಿದ್ಯಾ ಅಂತ ನೋಡ್ತಾ ಇರ್ಲಿಲ್ಲ. ಏನಾಯ್ತು? ಏನಿಲ್ಲ ಸರ್, ಬರೀ ಒಂದು 100 ಕೋಟಿ ರೂಪಾಯಿ. 100 ಕೋಟಿ ರೂಪಾಯ ಆಗೋದಿಲ್ಲ 75 ಕೋಟಿ ಕೊಡೋನವರು. ನಾವೆಲ್ಲ 10 ಕೋಟಿ ಕೊಡ್ತಾರೆ ಅಂದ್ರೆ 75 ಕೋಟಿ ಕೊಡೋದು. ಬರೀ ಇದು ಬಿಜೆಪಿನವ್ರಿಗಲ್ಲ, ಕಾಂಗ್ರೆಸ್ ಅವ್ರಿಗೂ ಕೂಡ ನಾವು ಇದ್ವಿ, ಅಶೋಕ್ ಅವರು ಇದ್ವಿ. ಅವ್ರು ನಮ್ಗೆ ದುಡ್ಡು ಕಡಿಮೆ ಅಂದಾಗ ಅವ್ರು ಕಡಿಮೆ ಮಾಡಂಗಿಲ್ಲ, ಪಕ್ಷ ಭೇದ ಮಾಡಂಗಿಲ್ಲ. BBMP ತಿರ್ಗಾ 100 ಕೋಟಿ ರೂಪಾಯಿ 100 ಕೋಟಿ ರೂಪಾಯಿ ಕೊಟ್ಟವ್ರೆ. ಅಭಿವೃದ್ಧಿಯಲ್ಲಿ ರಾಜಕೀಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಅವರು.